ಸದಸ್ಯರಾದ ಸದಾಶಿವ ಗರಿಯಪ್ಗೌಡ್ ಇವರಿಂದ ಧರಣಿ ಸತ್ಯಾಗ್ರಹ ಮಾಡಲು ನಿರ್ಧರಿಸಿದ್ದಾರೆ. ಹೌದು, ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಅಣ್ಣ ಏನಾಗಿತ್ತು ಅಂದ್ರೆ ರೀ, ಕಳೆದ ಫೆಬ್ರವರಿ 28/2/2023 ನೇಮಿನಾಥ್ ಗೋಪಾಲ ಉಗಾರ್ಯನವರ ದಾಖಲೆಗೆ ಅರ್ಜಿ ಕೊಟ್ಟಿರ್ತಾರೆ. ಸರ್ವೆ ನಂಬರ್ ಅವ್ರು 580/A5 ಪ್ಲಾಟ್ ನಂಬರ್ ಏನೋ ಐತಿರೋದು ದಾಖಲೆ ಕೊಟ್ಟರು. ಇನ್ನು ನಮ್ಮ ಪುರಸಭೆ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳಲ್ಲಿ ಇಷ್ಟು ಬೇಜವಾಬ್ದಾರರಂದ್ರೆ ಕೊಟ್ಟದ್ದು ದಾಖಲೆ ತೊಗೊಂಡು ಕಳೆದು ಈಗ ಅದನ್ನು ಉತ್ತಾರ 5 ತಿಂಗಳಂದ್ರೆ ಉತ್ತಾರ ಕೊಡದೇ ಇರುವಾಗ ನಾವು ಕೇಳಿದಾಗ ಅವರು ಅರ್ಜಿನ ಕೊಟ್ಟಿಲ್ಲ ಅಂತೇಳಿ ಏನೋ ಅವರು ಬುದ್ಧಿವರ್ತಿಗೆ ಅವರು ರಿಸೀವ್ಡ್ ತೊಗೊಂಡು ಇಟ್ಕೊಂಡಿದ್ದು ಪುಣ್ಯ ಉಳಿತು. ರಿಸೀವ್ಡ್ ತೊಗೊಂಡಾಗ ಈಗ ಹಿಂದೆ ಬಾ ನಾಳೆ ಬಾ ಅಂತ ಕೇಳಿದ್ದಾರೆ. ಕೇಳಿದಾಗ ಈಗ ನಾವು ಏನು ಮಾಡಿ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಜನಪ್ರತಿನಿಧಿಗಳು ನಮಗೆ ಕಡೆ ಬಂದಾಗ ಅವರು ನಾವು ಕೇಳಿದಾಗ ನಾಳೆ ಸಂಜೆ ಒಳಗೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ವಿ. ನಾವು ರೈಟಿಂಗ್ ನಾವು ಅರ್ಜಿ ಕೊಟ್ಟು ನಾಳೆ ಸಂಜೆ ಒಳಗೆ ಉತ್ತರ ಕೊಡ್ರಿ ಅಂತ ನಾವು ಹೇಳಿದ್ವಿ. ಅಂದರೆ ಪುರಸಭೆ ಗ್ರೂಪ್ ನಾವು ಆ್ಯಕ್ಟಿವ್ ಇದು ಮಾಡಿದ್ವಿ. ಮತ್ತು ನಿನ್ನೆ ಇದು ನಮ್ಮ ಇನ್ವರ್ಡ್ ಔಟ್ವರ್ಡ್ ಬುಕ್ದಾಗ ಇರೋದು ಇವತ್ತು ಬೆಳಿಗ್ಗೆ ಅಂದ್ರೆ 3ನೇ ತಾರೀಕು ನೊಂದು ಮಾಡಿದ್ದಾರೆ. 1-2ನೇ ತಾರೀಕು ರಜಾ ಇರಲಿಕ್ಕಿಲ್ಲ, ಆ ತಾರೀಕು ಬರಬೇಕಾಗಿತ್ತು. 28 ಕೊಟ್ಟಿದ್ದು ಡೈರೆಕ್ಟ್ 3ನೇ ತಾರೀಕು ಬರ್ತಾರೆ. ಅದೊಂದಾಯಿತು. ಇವಾಗ ಉತ್ತಾರ ಇನ್ನೂವರೆಗೆ ಸಾಯಂಕಾಲ ಅದು ಉತ್ತಾರ ಕೊಡದೇ ಇರುತ್ತೆ. ನಾಳೆ ಪುರಸಭೆ ಮುಂದೆ ಧರಣಿ ಕೊಡ್ತಾನಂತೇಳಿ ಮುಖ್ಯಾಧಿಕಾರಿಗಳಿಗೆ ಅರ್ಜಿ ಕೊಟ್ಟರು. ಅದು ಅಂದರೆ ಈ ಪಂಚಾಯತಿ ಒಳಗೆ ಅಧಿಕಾರಿಗಳು ಸರಿಯಾಗಿ ಇರ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಈಗ ಏನಾಗೈತೆ ಅಂದ್ರೆ ರೀ, ಚೀಫ್ ಆಫೀಸರ್ ಹೊಸವಾಗಿ ಬಂದಾರೆ. ಹಿಂಗೆ ಆಗೋದ್ರಿಂದ ಯಾವ ಅಧಿಕಾರಿಗಳು ಬಂದ್ರೂ ಯಾರು ಸರಿಯಾಗಿ ಟೈಮ್ನಾಗ ಇರಾನಿಲ್ಲ. ಇಲ್ಲಿ ಜನಗಳ ಸಮಸ್ಯೆ ಅಂತೂ ಕಂಡಾಪಟ್ಟಿ ಅದಾವ್ರಿ. ಯಾವುದೋ ಒಂದು ಉತ್ತಾರ ಕೊಡೋನಿಲ್ಲ, ಯಾವುದೇ ವಾರ್ಡ್ಗಳದಾಗ ಗಟ್ರದ್ದು ಕ್ಲೀನಿಂಗ್ ಅದು ಯಾವುದೂ ಸಮಸ್ಯೆಗಳು ಬಗೆಹರಿಸಂಗಿಲ್ಲ. ಈಗ ಏನಾಗೈತೆ ಅಂದ್ರೆ ಒಂದು ಮೇಜರ್ ಪ್ರಾಬ್ಲಮ್ ಅಂದರೆ ನಮ್ಮದು ಅಧ್ಯಕ್ಷ ಉಪಾಧ್ಯಕ್ಷ ಕೋರ್ಟಲ್ಲಿ ಇರೋದ್ರಿಂದ ಇನ್ನೂ ಕೆಟಗರಿ ಬಂದಿಲ್ಲ. ನಮಗೆ ಅಧಿಕಾರ ಇಲ್ಲ. ಈಗ ಅದಕ್ಕೆ ಏಪ್ರಿಲ್ 27 ಚುನಾವಣೆ ನೀತಿ ಸಂಹಿತೆ ಜಾರಿ ಆಯ್ತಲ್ರಿ, ಅಲ್ಲಿಂದ್ರೆ ಇವಾಗ AC ಆಡಳಿತ ನಮ್ಮ ಮೆಂಬರ್ಗಳು ಆಡಳಿತ ಅಂತ ನಮ್ಮನ್ನು ತಾತ್ಸಾರ ಮಾಡಿದ್ರು. ಮತ್ತು ಇಲ್ಲಿ ಯಾವುದೋ ಸಾರ್ವಜನಿಕರಿಗೆ ಈ ನಮಗೆ ಸತ್ತಾರ ಅಂದ್ರೆ ನಮ್ಮಲ್ಲಿ ಇನ್ನೂ ಇಂಥ ಯಾವುದ್ರಿ ಸಮಸ್ಯೆಗಳು ಭಾಳ ಅದಾವ್ರಿ. ಒಂದು ದಾಖಲೆ ಮಾಡ್ಬೇಕಂದ್ರೆ 45 ದಿನ ಟೈಮಿಂಗ್ ರೀ ಮ್ಯಾಕ್ಸಿಮಮ್. ಅಷ್ಟು ಮೀರಿ ಇನ್ನೂ ಉತ್ತರಗಳು ಭಾಳ ಅದಾವ್ರಿ. ಇಂಥ ಸಮಸ್ಯೆಗಳು ಭಾಳ ಅದಾವ್ರಿ. ಸಮಸ್ಯೆ ಬಗ್ಗೆ ನಾಳೆ ನಮ್ಮದು ಏನು ರೀ PD ಅವರು ಬಂದು ಖುದ್ದು ಈಗ ಸಮಸ್ಯೆ ಬಗೆಹರಿಸಬೇಕು, ತಪ್ಪಿತ ಕ್ರಮ ತಗೊಳ್ಳೋದನ್ನ ಇಲ್ಲಿ ಧರ್ಮಿಕೊಂತು.